ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸುಮಾರು ದಿನಗಳಿಂದ ಯಾವುದೇ ಏನಪ್ಪಾ ಅಪ್ಡೇಟ್ ಬರ್ತಾ ಇಲ್ಲ ಅಂತೇಳಿ ಸಾಕಷ್ಟು ಕರೆಗಳನ್ನ ಮಾಡಿ ವಿಚಾರಿಸ್ತಾ ಇದ್ರಿ. ಸ್ನೇಹಿತರೆ, ವೈಯಕ್ತಿಕ ಕೆಲಸದ ನಿಮಿತ್ತ ಯಾವುದೇ ಅಪ್ಡೇಟ್ ಅನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ. ದಯವಿಟ್ಟು ಕ್ಷಮಿಸಿ. ಬಹಳ ಪ್ರಮುಖವಾಗಿರ್ತಕ್ಕಂತ ವಿಚಾರ ಏನು, ನಿಮ್ಮೆಲ್ಲರ ಒಂದು ಪ್ರಶ್ನೆ ಏನು ಅಂತಂದ್ರೆ, ನೇಮಕಾತಿ ಯಾವಾಗ ಆಗತ್ತೆ? ಈ ಒಳ ಮೀಸಲಾತಿ ಅನ್ನುವಂತ ಒಂದು ವಿಚಾರದಿಂದ ಸರಿಸುಮಾರು 3.5 ವರ್ಷಗಳ ಕಾಲ ಯಾವುದೇ ನೇಮಕಾತಿ ಆಗಿಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯ. ಸ್ನೇಹಿತರೆ, ಹಾಗಾದ್ರೆ ನೇಮಕಾತಿ ಇನ್ನೂ ಎಷ್ಟು ತಿಂಗಳಾಗಬಹುದು? ಬಹಳಷ್ಟು ಒಂದು ನಮ್ಮಲ್ಲಿ ಟೀಚರ್ ಅಸ್ಪಿರೆಂಟ್ ಒಂದು ಕೋಚಿಂಗ್ ಮಾಡ್ಬೇಕಂತ ಇರುತ್ತೆ, ಅಥವಾ ಒಂದು ವೆಕೇಶನ್ ಕ್ಲಾಸ್ ಹೇಳ್ಬೇಕಂತ ಇರುತ್ತೆ, ಆಮೇಲೆ ಗೆಸ್ಟ್ ಟೀಚರ್ ಆಗಿ ಹೋಗ್ಬೇಕಂತ ಇರುತ್ತೆ. ಸುಮಾರು ಏನಪ್ಪಾ ನಮ್ಗೆ ಸ್ಪಷ್ಟವಾದ ಕ್ಲಾರಿಟಿ ಇಲ್ಲ ಸರ್. ಯಾವಾಗ್ಲಾದ್ರೂ ಆಗತ್ತೆ, ಇನ್ನು ಯಾವಾಗ್ಲಾದ್ರೂ ಆಗತ್ತೆ, ಒಂದು ನಿರ್ದಿಷ್ಟವಾಗಿರ್ತಕ್ಕಂತ ಒಂದು ಮಂತ್ ಆದ್ರೂ ಹೇಳ್ರಿ ಅಂತ ಕೇಳ್ತಾ ಇದ್ರಿ. ಆಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಇನ್ನು ಪೆಂಡಿಂಗ್ಗಳು ಕೆಲಸಗಳು ಏನಪ್ಪಾ ಸುಮಾರು ಕೆಲಸಗಳು ಪೆಂಡಿಂಗ್ ಇದೆ. HSTRದು ಈಗ ಬ್ಯಾಕಪ್ ಸ್ಕೋರು ಅಧಿಕೃತವಾಗಿ ಹೊರಗೆ ಬರಬೇಕು, ಡ್ರಾಫ್ಟ್ ಬಿಡುಗಡೆ ಮಾಡಬೇಕು. ಅದು ಏನಪ್ಪಾ ಪೆಂಡಿಂಗ್ ಉಳಿದಿದೆ. ಇಷ್ಟರಲ್ಲೇ ಅದು ಮಾಹಿತಿಯನ್ನ ಅದನ್ನ ನಿಮ್ಗೆ ಅಪ್ಡೇಟ್ ಕೊಡ್ತಿದ್ದೆ. ಆಕ್ಚುಲಿ ಶಿಕ್ಷಣ ಇಲಾಖೆ ಮೇಲೆ ನಾವು ಯಾವ್ದು ಪ್ರೆಷರ್ ಹಾಕ್ತಿವಿ ಅದು ಮಾತ್ರ ಕೆಲಸ ಆಗ್ತಾ ಇದೆ. ಇಷ್ಟರಲ್ಲೇ ಅದು ಬರ್ತಿತ್ತು, ಬಟ್ ನಮ್ಮ ಕೆಲಸದ ನಿಮಿತ್ತ ನಾವು ಊರಲ್ಲಿದ್ದೀವಿ. ಹಾಗಾಗಿ ಅದು HSTRದು ಬ್ಯಾಕಪ್ ಸ್ಕೋರ್ ಬರ್ಲಿಲ್ಲ. ಇನ್ನ ಕಾಂಪ್ರಿಹೆನ್ಷನ್ C&R, ಸಮಗ್ರ C&R ಬರಬೇಕು. ಅದರಲ್ಲಿ ಬಹಳಷ್ಟು ವಿಚಾರಗಳು ಏನಪ್ಪಾ ಹೊರಗೆ ಬರುವಂತದ್ದು ಇದೆ. ಇಲ್ಲಿ PSTRಗೆ ಸಂಬಂಧಪಟ್ಟಂತೆ ಓವರಾಲ್ 50% ಆಗಬೇಕು, ಸಾಮಾನ್ಯ ಶಿಕ್ಷಕರಾಗಬೇಕು. ಈ ಹಿಂದೆ ಯಾವ ರೀತಿ ನೇಮಕಾತಿ ಆಗ್ತಿತ್ತಲ್ಲ, ಆ ಪ್ರಕಾರ ನೇಮಕಾತಿ ಆಗ್ಬೇಕು ಅನ್ನುವಂಥದ್ದಿದೆ. ಆಮೇಲೆ ಇನ್ನ ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ ಎಷ್ಟು ಹುದ್ದೆಗಳು, ಯಾವ್ಯಾವ್ದು ಎಷ್ಟು ಹುದ್ದೆಗಳು ಕರಿತಾನ, ಒಟ್ಟಿಗೆ ಕರಿತಾನ ಅಥವಾ ಬೇರೆ ಬೇರೆ ಸಪರೇಟ್ ಆಗಿ ಕರಿತಾನ, ಆಮೇಲೆ ಎಷ್ಟು ಈಗ 15,000 ಬಜೆಟ್ ಅಲ್ಲಿ ಮಂಡನೆ ಮಾಡಿದ್ದಾರೆ. ಅದನ್ನ ಲಾಸ್ಟ್ ಟೈಮ್ ಒಂದ್ ರೀತಿ ಹೇಳಿದ್ರು, ಮತ್ತೆ ಈಗ ಮತ್ತೆ ನಾಳೆಗೆ ಏನಪ್ಪಾ ಹೋಗ್ತಾ ಇದ್ದೀವಿ, ನಾಳೆಗೆ ಒಂದ್ ರೀತಿ ಏನಪ್ಪಾ ಹೊರ ಬರುತ್ತೆ. ಇವೆಲ್ಲ ಒಂದು ವಿಚಾರಧಾರಿಯಾಗಿ ನಿಮಗೆ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ ಇವತ್ತು. ಸ್ನೇಹಿತರೆ, ಇದೆಲ್ಲರ ಮಧ್ಯೆ ಎಂತ ಒಂದು ಕೆಟ್ಟ ದುರಾಡಳಿತ ವ್ಯವಸ್ಥೆಯಲ್ಲಿ ನಾವೆಲ್ಲ ಪ್ರಜೆಗಳು, ನಮ್ಮನ್ನ ಆಳ್ತಕ್ಕಂತ ನಾಯಕರು ಇದ್ದಾರೆ ಅಂತಂದ್ರೆ ಅದನ್ನ ಹೇಳಕ್ ಏನಪ್ಪಾ ವರ್ಡ್ಗಳು, ಪದಗಳು ಸಾಲ್ತಿಲ್ಲ ನಮ್ಗೆ. ಇಂಥ ಒಂದು ಲಜ್ಜೆಗೆಟ್ಟ ನೀಚ ರಾಜಕಾರಣಿಗಳ ಮಧ್ಯೆ ನಾವೆಲ್ಲ ಏನಪ್ಪಾ ಪ್ರಜ್ಞಾವಂತರು, ಒಬ್ಬ ಅನಕ್ಷರಸ್ಥ ವ್ಯಕ್ತಿ ಅಕ್ಷರಸ್ಥರನ್ನ ಏನಪ್ಪಾ ಆಳ್ತಾ ಇದ್ದಾನೆ. ಆದ್ರೂ ಏನಪ್ಪಾ ನಮಗ್ ಅರ್ಥ ಆಗ್ತಾ ಇಲ್ಲ. ಅವರು ಹಾಕಿರ್ತಕ್ಕಂತ ಏನು ಆ ಒಂದು ಬಿಡಿಗಾಸ್ ಇದೆಯಲ್ಲ, ಅದನ್ನ ತೆಗೆದುಕೊಂಡು ನಾವೆಲ್ಲ ಏನಪ್ಪಾ ಬದುಕ್ತಾ ಇದ್ದೀವಿ. ಅವರ ಇಂಟೆನ್ಷನ್ ಇಷ್ಟೇ, ಸ್ಪಷ್ಟವಾಗಿದೆ ಅವ್ರದ್ದು ಇಂಟೆನ್ಷನ್. ನಮ್ಗೆ ಹೋಟ್ ಹಾಕ್ತಕ್ಕಂತ ಒಂದು ಕೆಟಗರಿನೇ ಬೇರೆ ಇದೆ. ಹಾಗಾಗಿ ಯುವಕರು ಏನು ಬೀದಿಗೆರೆ ಬರ್ಲಿ, ಅಥವಾ ಏನಾದ್ರು ಸೊಸೈಟಿ ಮಾಡ್ಕೊಳ್ಳಿ, ಅಥವಾ ಏನಾದ್ರೂ ಹಾಳಾಗಿ ಹೋಗ್ಲಿ, ಅದಕ್ಕೆ ನಮಗೆ ಯಾವ ರೀತಿ ಸಂಬಂಧ ಇಲ್ಲ. ನೀವೆಷ್ಟೇ ಹೋರಾಟ ಮಾಡಿ, ಇವತ್ತಿನ ಹೋರಾಟಗಳು ಏನಪ್ಪಾ ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಹೋರಾಟಗಳು ನಡೀತಾ ಇದೆ. ತಮ್ಗೆಲ್ಲ ಗೊತ್ತಿರ್ತಕ್ಕಂತ ವಿಚಾರ. ಈಗ ಗೊತ್ತಾಗ್ಲಿಲ್ಲ ಅಂತಂದ್ರೂ ಲಾಸ್ಟ್ ಕೊನೆಯದಾಗಿನೂ ಏನಪ್ಪಾ ಸತ್ಯ ಹೊರಗೆ ಬರ್ಲೇಬೇಕು. ಹೌದಾ? ಯಾರಿಗೂ ಏನಪ್ಪಾ ನೇಮಕಾತಿಗಳು ಆಗ್ಬೇಕಿಲ್ಲ. ಆದ್ರೆ ಅವನ್ ಯಾರು ನೋಡಿ, ಅವನ ಹೆಸರು ಹೇಳೋದು ಬೇಡ. ರಾಜ್ಯ ಹೊತ್ತಿ ಉರಿಬೇಕಾದ್ರೆ ಅಲ್ಲಿರ್ತಕ್ಕಂಥ ರಾಜ ಪಿಟೀಲು ಬಾರಿಸ್ತಾ ಇದ್ದಂತೆ. ಇಂಥ ಒಂದು ವ್ಯವಸ್ಥೆ. ಅವನಿಗೆ ಇಲ್ಲಿ ಯುವಕರು ಏನಪ್ಪಾ ಬೇದಿಗೆ ಬಂದು ತಮ್ಮ ವಯೋಮಿತಿಯನ್ನ ಕಳ್ಕೊಂಡು ಮನೆಯೊಳಗೆ ಏನಪ್ಪಾ ಆರ್ಥಿಕ ಪರಿಸ್ಥಿತಿ ಸಿಕ್ಕಾಪಟ್ಟೆ ಏನಪ್ಪಾ ಸಮಸ್ಯೆ ಇರುತ್ತೆ. ತಂದೆ ತಾಯಿಗಳು ನೋಡ್ಕೋಬೇಕು, ಮದುವೆ ಆಗಿರಂಗಿಲ್ಲ. ಇಷ್ಟೆಲ್ಲಾ ಮಧ್ಯೆ ಯುವಕರು ಒದ್ದಾಡ್ತಾ ಇದ್ರೆ ಅವ್ನು ಯಾವ ಏನಪ್ಪಾ IPL ಟಿಕೆಟ್ ಫ್ರೀ ಕೊಡ್ರಿ ಅಂತ ಕೇಳ್ತಾ ಇದ್ದಾನೆ. ಇಂಥ ದರಿದ್ರ ವ್ಯವಸ್ಥೆ ಒಳಗೆ ನಾವೆಲ್ಲ ಇದೀವಲ್ಲ. ಇವ್ರಿಗೆ IPL ಟಿಕೆಟ್ ಫ್ರೀ ಬೇಕು, ಇವ್ರಿಗೆ ಐಷಾರಾಮಿ ಜೀವನ ಬೇಕು. ಯುವಕರು ಏನಪ್ಪಾ ಭಿಕ್ಷೆ ಬೇಡ್ಬೇಕು. ನೇಮಕಾತಿ ಮಾಡ್ರಿ, ವಯೋಮಿತಿ ಹೋಗ್ತಾ ಇದೆ ಅಂತೇಳಿ ಭಿಕ್ಷೆ ಬೇಡ್ಬೇಕು. ಇಂಥ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದೀವಿ ಸ್ನೇಹಿತರೆ. ಆದ್ರೂ ನಮ್ ಜನಕ್ಕ ಯಾವುದೇ ಕಾರಣಕ್ಕೂ ಬುದ್ಧಿ ಬರೋದಿಲ್ಲ, ಬರ್ಲಿಕ್ಕೆ ಸಾಧ್ಯನೇ ಇಲ್ಲ.
ಯಾಕಂತಂದ್ರ ಈ ರಾಜಕಾರಣಿಗಳಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಅರಿವಿದೆ. ಯಾವತ್ತು ನೋಡಿ ಅವರು ವೋಟ್ ಬ್ಯಾಂಕ್ ಅನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳಂಗಿಲ್ಲ ಅವರು. ತಮ್ಮ ವೋಟ್ ಬ್ಯಾಂಕ್ ಅನ್ನ ಯಾವುದೇ ಕಾರಣಕ್ಕೂ ಭದ್ರವಾಗಿ ಇಟ್ಕೊಂಡಿರ್ತಾರೆ. ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ರಿಗೆ ಅನಕ್ಷರಸ್ಥರು ಇದ್ರೂ ಸಹಿತ ಬಹಳ ಕುತಂತ್ರ ರಾಜಕಾರಣವನ್ನ ಅವ್ರು ಮಾಡ್ತಿರ್ತಾರೆ. ಎಲ್ಲ ಅಂಡರ್‌ಸ್ಟ್ಯಾಂಡಿಂಗ್ ಇರುತ್ತೆ. 2, 3, 4 ಪಕ್ಷಗಳ ಮಧ್ಯೆ ಅಂಡರ್‌ಸ್ಟ್ಯಾಂಡಿಂಗ್ ಇರುತ್ತೆ. ಯುವಕರು ಏನ್ ಪಾತ್ರ ಇಲ್ಲಿ ಸಾಯುವಂತ ಸ್ಥಿತಿಗಳಲ್ಲಿ ನಾವೆಲ್ಲ ಏನ್ ಪಾತ್ರ ಇದೀವಿ. ಯಾರೋ IPL ಅವನಿಗೆ ಫ್ರೀ ಟಿಕೆಟ್ ಬೇಕಂತ. ಎಷ್ಟೋ ಅಭ್ಯರ್ಥಿಗಳು ಏನ್ ಪಾತ್ರ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ರೆ ತನ್ನ ಒಂದು ಕ್ಷೇತ್ರದಲ್ಲಿ ಜನಗಳು ಸಾಯ್ತಾ ಇದ್ರೆ ಎಷ್ಟೋ ಸಮಸ್ಯೆಗಳು ಹಾಗೆ ಉಳಿದಿದೆ. ಒಂದು ಇರ್ಲಿಕ್ಕೆ ಸೂರಿಲ್ಲ. ಆಮೇಲೆ ಗ್ರಾಮದಲ್ಲಿ ಏನ್ ಪಾತ್ರ ಸ್ವಚ್ಛತೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಇವ್ರನ್ನೆಲ್ಲ ನಾಯಕರನ್ನ ಮಾಡಿ ಏನ್ ಪಾತ್ರ ಜನ ಆರಿಸಿ ಕಳ್ಸಿರ್ತಾರಲ್ಲ. ಸೊ ಅವರಿಗೆ ಇವು ಆಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ರಾಜಕಾರಣಿಗಳದ್ದು ಏನೂ ತಪ್ಪಿಲ್ಲ. ಅಲ್ಲಿರ್ತಕ್ಕಂತ ಇವೇನು ಜನರು, ಪ್ರಜೆಗಳು ಇಂಥವ್ರನ್ನ ವೋಟ್ ಮಾಡಿ ಕಳ್ಸಿರ್ತಾರಲ್ಲ. ಇವರು ಕೊಟ್ಟಿರ್ತಕ್ಕಂತ ಎಂಜಲುಗಾಸಿಗೆ ಸೊ ವೋಟ್ ಅನ್ನ ಹಾಕಿ ಕಳ್ಸಿರ್ತಾರಲ್ಲ, ಅವ್ರಿಗೆ ಬುದ್ಧಿ ಇಲ್ಲ ಮೊದಲು. ಅಲ್ರಿ, ಎಂತ ದುರ್ವ್ಯವಸ್ಥೆ ಒಳಗೆ ನಾವೆಲ್ಲ ಇದ್ದೀವಿ. ದುರಾಡಳಿತ ಇದು, ಕಾಂಗ್ರೆಸ್ನ ದುರಾಡಳಿತ. ಇಷ್ಟೆಲ್ಲ ನಿಂತು ನಾವು ಏನ್ ಪಾತ್ರ ಬೀದಿಗೆ ಬಂದು ಹೊಯ್ಕೊಂಡ್ರು ಸಹಿತ ನೇಮಕಾತಿ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಸರ್ಕಾರದಲ್ಲಿ. ಎಂತ ವ್ಯವಸ್ಥೆ ಒಳಗಿದೀವತ್ತಂದ್ರೆ ಸ್ನೇಹಿತರೆ, ಒಂದು ತಿಂಗಳ ಅವಧಿ ಒಳಗ 56,432 ಹುದ್ದೆಗಳನ್ನ ಫಿಲ್ ಮಾಡ್ತೀವಿ ಅಂತೇಳಿ ಸರ್ಕಾರನ ಆರ್ಡರ್ ಮಾಡಿತ್ತು. ಆರ್ಡರ್ ಮಾಡಿದ್ದನ್ನ ಸೊ ಕ್ಯಾನ್ಸಲ್ ಮಾಡುವಂತದ್ದು ಎಷ್ಟು ಸರಿ ಹೇಳಿ ಸ್ನೇಹಿತರೆ? ಹಿಂಗೆ ಹೇಳ್ಕೊತಾ ಹೋದ್ರೆ ಆ ಇದು ಟೈಮ್ ತುಂಬಾ ಏನ್ ಪಾತ್ರ ಕಡಿಮೆ ಇದೆ ಸ್ನೇಹಿತರೆ. ತಾವೆಲ್ಲ ನೇಮಕಾತಿ ಯಾವಾಗ ಆಗ್ತದೆ ಅಂತ ಕೇಳ್ತಾ ಇದ್ರಲ್ಲ. ಸೊ ಮುಂಬರ್ತಕ್ಕಂತ ದಿನಗಳಲ್ಲಿ ನಿಮ್ಮ ಮನೆ ಒಳಗ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಅಕ್ಕಪಕ್ಕ ಸಂಬಂಧಿಕರಲ್ಲಿ ಸೊ ಅವರಿಗೆ ಮನವರಿಕೆ ಮಾಡಿ. ಯಾವುದೇ ಕಾರಣಕ್ಕೂ ಯಾವ ಹೋರಾಟ ಮಾಡಿದ್ರು ಸಹಿತ ನೇಮಕಾತಿ ಆಗ್ತಿಲ್ಲ ಅಂತಂದ್ರೆ ಇದಕ್ಕ ಒಂದೇ ಒಂದು ಅಸ್ತ್ರ ಏನು ಅಂತಂದ್ರೆ ನೀವು ಹಾಕ್ತಕ್ಕಂತ ಒಂದು ಮತ. ನೀವು ಹಾಕ್ತಕ್ಕಂತ ಒಂದು ಮತ ಅದು ನಿಮ್ಮ ದಿಕ್ಕನ್ನ ಬದಲಾಯಿಸಬಹುದು. ಸ್ನೇಹಿತರೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆಯೊಳಗೆ ಏನ್ ಪಾತ್ರ ತುಂಬಾ ಜನ ತಂದೆ ತಾಯಿಗಳು ಅವ್ರಷ್ಟೊಂದು ವಿದ್ಯೆಯನ್ನ ಪಡ್ಕೊಂಡಿರಂಗಿಲ್ಲ. ಅವ್ರಿಗೆ ಹೇಳಿ, ಚೆನ್ನಾಗಿ ಅರ್ಥ ಮಾಡಿಸಿ. ನಿಮ್ಗೆ ಏನ 2,000 ರೂಪಾಯಿ ಬರುತ್ತಲ್ಲ, ಅದು 2,000 ರೂಪಾಯಿ ಮುಖ್ಯ ಅಲ್ಲ. ದಯಮಾಡಿ ನಿಮ್ ತಂದೆ ತಾಯಿಗಳಿಗೆ, ಪಾಲಕರಿಗೆ ಈ ಕೆಟ್ಟ ವ್ಯವಸ್ಥೆಯನ್ನ ನಾವೆಲ್ಲ ತೊಲಗಿಸ್ಬೇಕಾಗಿದೆ. ಕೆಟ್ಟ ಸರ್ಕಾರವನ್ನ ತೊಲಗಿಸ್ಬೇಕಾಗಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಚಲೋ ಒಳ್ಳೆ ಸರ್ಕಾರ ಬರುತ್ತೆ ಅಂತೇಳಿ ನಾನು ಹೇಳಕ್ ಆಗಲ್ಲ ನನಗೆ. ಬಟ್ ಈಗಿರ್ತಕ್ಕಂಥ ಸರ್ಕಾರ ಬಹಳ ದರಿದ್ರ ಸರ್ಕಾರ. ಹೌದಾ? ಸೊ ಎಚ್ಚರಿಕೆಯಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಈಗ ಆಲ್ರೆಡಿ ಬಾಗಲಕೋಟೆ, ದಾವಣಗೆರೆ ಜನತೆ ನೋಡಿ, ಬೇಕಾದವರಿಗೆ ಒಳ್ಳೆ ಕ್ಯಾಂಡಿಡೇಟ್ಗಳಿಗೆ ಅವ್ರಿಗೆ ವೋಟ್ ಮಾಡಿ. ಇಂಥ ವ್ಯವಸ್ಥೆ, ಇಂಥ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ನೀವು ವೋಟ್ ಮಾಡಬೇಡಿ. ಯುವಕರ ಶಾಪ, ಮನೆಯೊಳಗಿರ್ತಕ್ಕಂಥ ತಂದೆ ತಾಯಿಗಳ ಶಾಪ ನಿಮ್ಗೆ ತಟ್ಟದೇ ಇರಂಗಿಲ್ಲ. ಹೌದಾ? ಸೊ ಇದನ್ನ ಅರ್ಥ ಮಾಡ್ಕೊಂಡು ಸೊ ವೋಟ್ ಮಾಡಿ ಅಂತ ಹೇಳುತ್ತಾ ಇಲ್ಲಿ ಒಂದೇ ಒಂದು, ದಯವಿಟ್ಟು ಯಾವಾಗ ನೇಮಕಾತಿ ಆಗತ್ತೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿನೇ ಏನ್ ಪಾತ್ರ ಉಳಿದಿದೆ. 56,000 ನಾವು ಫಿಲ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ 1 ತಿಂಗಳಲ್ಲಿ ಮಾಡಿದ್ದನ್ನ ಆರ್ಡರ್ನ ಏನ್ ಪಾತ್ರ ಕ್ಯಾನ್ಸಲ್ ಮಾಡಿಬಿಟ್ರು. ಒಳ ಮೀಸಲಾತಿ ಅಪ್ಲೈ ಮಾಡಬೇಕು ಅಥವಾ ಅದನ್ನ ಮುಂದೆ ಏನ್ ಪಾತ್ರ ಅಪ್ಲೈ ಮಾಡ್ಕೋಬಹುದಾಗಿತ್ತು. ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಪಷ್ಟತೆ ಅನ್ನುವಂಥದ್ದು ಇಲ್ಲ. ಬಹಳಷ್ಟು ಏನ್ ಪಾತ್ರ ಯುವಕರಿಗೆ ಕಾಂಗ್ರೆಸ್ ಒಂದು ಚಿಪ್ಪನ್ನ ಕೊಟ್ಟಿದೆ ಆಲ್ರೆಡಿ. ಹೌದಾ? ವಯಸ್ಸು ಮೀರ್ತಾ ಇದೆ. ಒಂದಿಷ್ಟು ಪಾಪ ಏನೋ ಒಂದು ಅಲ್ಪ ಸ್ವಲ್ಪ ಇದ್ದವರು ಒಂದಿಷ್ಟು ಸ್ವಲ್ಪ ಏನೋ ಅವ್ರಿಗೆ ಆಕ್ರೋಶ ಇರುವುದಿಲ್ಲ. ಯಾಕಂದ್ರೆ ಅವ್ರು ಸ್ವಲ್ಪ ಮನೆ ಕಡೆ ಚೆನ್ನಾಗಿದ್ದಂಥವ್ರಿಗೆ ಆಕ್ರೋಶ ಇರುವುದಿಲ್ಲ. ಬಟ್ ಯಾರಿಗೆ ಸಮಸ್ಯೆ, ತುಂಬಾ ಜನರಿಗೆ 100ಕ್ಕೆ 90ರಷ್ಟು ಜನರಿಗೆ ಸಮಸ್ಯೆ ಇರುತ್ತೆ. ಅವ್ರಿಗೆ ಎಷ್ಟು ಹೊಟ್ಟೆ ಉರಿದೈತೆ ಅಂದ್ರೆ ಅದನ್ನ ಹೇಳಕ್ ಆಗಲ್ಲ ಸ್ನೇಹಿತರೆ. ನೋಡೋಣ, ನೆಕ್ಸ್ಟ್ ಅವಕಾಶ ನಿಮ್ಮ ಕೈಯಲ್ಲಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಸಾಕಷ್ಟು ಎಲೆಕ್ಷನ್ಗಳು ಬರ್ತಾ ಇದೆ ಇವಾಗ. ಸೊ ಎಲೆಕ್ಷನ್ದಲ್ಲಿ ತಕ್ಕ ಪಾಠವನ್ನ ಕಲಿಸಿ, ಮುಖ್ಯವಾಗಿ 2 ಚುನಾವಣೆಗಳಲ್ಲಿ ಈಗ ಏನು 2 ಕ್ಷೇತ್ರಕ್ಕೆ ಚುನಾವಣೆ ಇದೆಯಲ್ಲ, ಇಲ್ಲಿ ಏನ್ ಪಾತ್ರ ಸರ್ಕಾರಕ್ಕೆ ತಕ್ಕ ಶಿಕ್ಷೆಯನ್ನ ನೀವು ಕಲಿಸ್ಬೇಕು. ಮನೆಯೊಳಗ ಬಹಳಷ್ಟು ಪಾಪ ಗೊತ್ತಿರೋದಿಲ್ಲ ಅವ್ರಿಗೆ.
ಒಂದು 500 ರೂಪಾಯಿನೋ 1000 ರೂಪಾಯಿನೋ ಅಥವಾ ಏನೋ ಬೇರೆ ಏನೋ ಕೊಟ್ಕುನ ಸೊ ಆಸೆಗೆ ಬಿದ್ದು ಹೊರ್ಟಾಗ್ಬಿಡ್ತಾವ್. ಅದಕ್ಕೆ ಅವ್ರಿಗೆ ಮನವರಿಕೆ ಮಾಡಿ ಸೊ ನಾಳೆ ಶಿಕ್ಷಣ ಇಲಾಖೆಗೆ ನಾವು ಹೋಗ್ತಾ ಇದ್ದೀವಿ. ಆಸಕ್ತರು ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂತ ಸ್ಪರ್ಧಾರ್ಥಿಗಳು ಯಾರಾದ್ರೂ ಇದ್ರೆ ಟೀಚರ್ ಆಸ್ಪಿರೆಂಟು ಸೊ ಬನ್ನಿ. ನಾಳೆ ಏನಕ್ಕಾಗಿ ಹೋಗ್ತಾ ಇದೀವಿ ಅಂತಂದ್ರೆ HSTRದು ಒಂದು ಬ್ಯಾಕಪ್ ಸ್ಕೋರ್ ಬರಬೇಕಾಗಿದೆ. ಇನ್ನು ಏನಪ್ಪಾ ಹತ್ರ ನಾವು ಕೇಳಲಿಲ್ಲ ಅಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆಮೇಲೆ ಈಗ HK ನಾನ್ HK ಎರಡೂ ಭಾಗಕ್ಕೂ ಏನಪ್ಪಾ ಹತ್ರ ಕಾಲ್ಫರ್ಮ್ ಆಗ್ಬೇಕು. ಅದೊಂದು ವಿಚಾರ ಇದೆ. ನಾಳೆ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಆಮೇಲೆ ಸಮಗ್ರ C&R ಅಲ್ಲಿ ಓವರಾಲ್ 50% ಕಾಮನ್ ಶಿಕ್ಷಕರು ಆಮೇಲೆ ಇನ್ನು CPETಗೆ CET ಇದೆನಾ ಇಲ್ಲ ಅನ್ನುವಂಥದ್ದು ಅದು ಏನಪ್ಪಾ ಹತ್ರ ತುಂಬಾ ಗೊಂದಲ ಇದೆ. ಓದುಗರಿಗೆ ಒಟ್ಟಾರೆಯಾಗಿ ಓದುಗರನ್ನ ಆ ಇವರು ಬಹಳ ಏನಪ್ಪಾ ಹತ್ರ ಅವರ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದಾರೆ. ಸೊ ನೋಡೋಣ ನಾಳೆಗೆ ತಾವ್ಯಾರು ಬರ್ತಾ ಇದ್ರಂದ್ರೆ ಸೊ ಇಲ್ಲಿ ಕೆಳಗೆ ಕಾಣ್ತಕ್ಕಂತ ಅಥವಾ ನನ್ನ ನಂಬರ್ ಎಲ್ಲರ ಹತ್ರ ಇರುತ್ತೆ. ಸೊ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಬೆಳಗ್ಗೆ 10 ಗಂಟೆಗೆ ಡಿಪಾರ್ಟ್ಮೆಂಟ್ಗೆ ಒಂದು ಒತ್ತಡವನ್ನ ನೇಮಕಾತಿ ಮಾಡಬೇಕು ಅಂತೇಳಿ ಒತ್ತಡ ಹಾಕ್ಲಿಕ್ಕೆ ಹೊರಟಿದೀವಿ. ಬಟ್ ಒಳ ಮೀಸಲಾತಿ ಕ್ಲಿಯರ್ ಆಗೋವರೆಗೆ ಅವರು ಏನ್ ಮಾಡಕ್ಕಾಗಲ್ಲ. ಆದ್ರೂ ಏನಪ್ಪಾ ಅಂದ್ರೆ ಒಂದಿಷ್ಟು ಕೆಲಸಗಳು ಇದಾವೆ. ಸೊ ಅದಕ್ಕೆ ಅವುಗಳು ಇನ್ನೂ ಕ್ಲಿಯರ್ ಆಗ್ಬೇಕಾಗಿದೆ. ಸೊ ನಾಳೆ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ದೀವಿ. ಸೊ ಬರುವಂತವ್ರು ಬರ್ಬೋದು ನಾಳೆ ನಮ್ ಜೊತೆ. ಆಮೇಲೆ ಹೆಚ್ಚಿನ ಮಾಹಿತಿ ಏನಾದ್ರು ನಿಮ್ಗೆ ಬೇಕಾದ್ರೆ ಕಾಮೆಂಟ್ ಮಾಡಿ. ಆಮೇಲೆ ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ಬಹಳ ಒಂದು ಆಫರ್ ಪ್ರೈಸ್ ಅಲ್ಲಿ ನಿಮ್ಗೆ ಒಂದು ಬೆಸ್ಟ್ ತರಬೇತಿ ಸಿಗತ್ತೆ. ಅದನ್ನ ಸದುಪಯೋಗ ಮಾಡ್ಕೊಳ್ಳಿ. ಎಲ್ಲಾ ರೀತಿಯ ಸೌಲಭ್ಯಗಳು PDF ನೋಟ್ಸ್ ಆಗಿರ್ಬೋದು, ಟೆಸ್ಟ್ ಸೀರೀಸ್ ಆಗಿರ್ಬೋದು, ಕ್ಲಾಸ್ ಅಂತೂ ಅದ್ಭುತವಾಗಿದೆ. ನಿಮ್ಗೆ ಆ ರೀತಿ ಕ್ಲಾಸ್ಗಳು ಎಲ್ಲೂ ಸಿಗ್ಲಿಕ್ಕಿಲ್ಲ. ಅಂತ ಒಂದು ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಕ್ಲಾಸ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಆಸಕ್ತರು ಏನಪ್ಪಾ ಅಂತಂದ್ರೆ ನಮ್ಮ ಪ್ಲೇ ಸ್ಟೋರ್ಗೆ ಹೋಗಿ ನಮ್ಮ ಅಕಾಡೆಮಿ ಇದೆ. ಸ್ಪರ್ಧಾಕಾಶಿ ಅಕಾಡೆಮಿ ಅಂತೇಳಿ ಅಲ್ಲಿ ನಿಮ್ಗೆ ಆ್ಯಪ್ ಸಿಗತ್ತೆ. ಡೌನ್ಲೋಡ್ ಮಾಡ್ಕೊಂಡು ನೀವು ಜಾಯಿನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ನಮ್ಮ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ವಾಚ್ ಮಾಡ್ರಿ. ಹೆಚ್ಚಿನ ಏನೋ ನಿಮ್ಗೆ ಸಮಸ್ಯೆ ಇದ್ರು ಸೊ ಕಮೆಂಟ್ ಮಾಡಿ. ನಾಳೆ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್.